ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದರು. ಆ ಮಂಡನೆ ಮಾಡಿದಂಥ ಬಜೆಟ್ಟಿನಲ್ಲಿ ರಾಜ್ಯದ ರೈತರಿಗೆ ಬಿಡಿಕಾಸಿನ ಲಾಭ ಇಲ್ಲ. ಕೇಂದ್ರದ ಬಜೆಟ್ ಮಂಡನೆ ಮಾಡ್ತಾರೆ ನಿರ್ಮಲಾ ಸೀತಾರಾಮ್, ಬಿಡಿಕಾಸು ರೈತರಿಗೆ ಅನುಕೂಲ ಇಲ್ಲ, ಲಾಭ ಇಲ್ಲ. ನೀವು ಕೇಳಬಹುದು, ಅರೆ ತೋಟಗಾರಿಕೆ, ಕೃಷಿ ಇತ್ಯಾದಿಗಳು ಅಷ್ಟೊಂದು ಹಣ ಬಿಡುಗಡೆ ಮಾಡಿದಾರಲ್ಲ, ಅಲೋಕೇಟ್ ತೋರಿಸಿದ್ದಾರೆ ಅಂತ. ಹೆಚ್ಚು ಬೆಳಿಲಿಕ್ಕೆ, ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ, ಆಹಾರ ಪದಾರ್ಥಗಳನ್ನು ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಕೃಷಿ ಉಪಕರಣಗಳು ಅಥವಾ ಕೃಷಿ ಪೆಸ್ಟಿಸೈಡ್, ರಸಗೊಬ್ಬರ ಇತ್ಯಾದಿಗಳ ಮೇಲೆ ಸಹಾಯಧನ ಕೊಡಲಿಕ್ಕೆ ಆ ಕಂಪನಿ ಇತ್ಯಾದಿಗಳಿಗೆ ಸಹಾಯ ಮಾಡಲಿಕ್ಕೆ ಬಜೆಟಲ್ಲಿ ಅಲೋಕೇಶನ್ ಇದೆಯೇ ಹೊರತು ರೈತನ ಆರ್ಥಿಕತೆಗೆ, ರೈತನ ಬದುಕಿಗೆ, ರೈತನ ಸಾಮಾಜಿಕ ಸ್ಥಿತಿಗತಿಗೆ ಯಾವುದೇ ಸಂಬಂಧ ಇರೋದಿಲ್ಲ. ಈ ಬಜೆಟ್ಗಳು ಕೇವಲ ಸಿದ್ದರಾಮಯ್ಯ, ನಿರ್ಮಲಾ ಸೀತಾರಾಮ್ ಪ್ರಶ್ನೆ ಅಲ್ಲ. ಯಾವತ್ತೂ ಕೂಡ ಬಜೆಟ್ಟಿನಲ್ಲಿ ರೈತನ ಆರ್ಥಿಕತೆ ಅಥವಾ ಅವನ ಸುಧಾರಣೆಗೆ ಸಂಬಂಧಪಟ್ಟಂಥ ಬಜೆಟ್ ಅಲೋಕೇಶನ್ ಇಲ್ಲಕ್ಕೆ ಇಲ್ಲ. ಇದು ಉತ್ಪಾದಕನನ್ನು ಕಡೆಗಣಿಸಿರ್ತಕ್ಕಂಥ ದೇಶ ಮತ್ತು ರಾಜ್ಯ. ರೈತನ ಆರ್ಥಿಕತೆಗೂ ಬಜೆಟ್ಗೂ ಯಾವುದೇ ಸಂಬಂಧ ಇರೋದಿಲ್ಲ. ಹಾಗಾಗಿ ಇವರು ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಬರೀ ಮಾತಿನಲ್ಲಿ ರೈತನನ್ನು ಸಮಾಧಾನ ಮಾಡೋದು ಬಿಟ್ಟರೆ ಈ ಸರ್ಕಾರಗಳು ಯಾವೂ ಕೂಡ ರೈತನ ಪರ ಇಲ್ಲ. ರೈತನಿಗೂ ಇವರ ಬಜೆಟ್ಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲದ ರೀತಿಯಲ್ಲಿ ಬಜೆಟ್ಟು ನಡೀತವೆ ಹೊರತು ಈ ಬಜೆಟ್ಟಿನಲ್ಲಿ ಯಾವುದು ಬಿಡಿಕಾಸು ಕೂಡ ರೈತನಿಗೆ ಅನುಕೂಲ ಆಗಿಲ್ಲ. ಎರಡನೇದಾಗಿ, ಪಕ್ಷಗಳು ಟೀಕೆ ಟಿಪ್ಪಣಿಗಳಷ್ಟೇ ಸೀಮಿತ ಆಗಿಬಿಟ್ಟಿದೆ. ನಿನ್ನೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾತಾಡ್ತಾರೆ, ನಿಮ್ಮ ಸರ್ಕಾರ ಏನಿದ್ರು ಅದಾನಿ ಅಂಬಾನಿಗಳಿಗೆ ಸಹಾಯ ಮಾಡೋಕ್ಕೆ ಅಂತ. ನೋಡಿ, ಭಾರತ ಸರ್ಕಾರ ನಿನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಹಳ ಮುಖ್ಯವಾದ ಸುದ್ದಿ ಇದೆ. ಭಾರತ ಸರ್ಕಾರ ಕೇವಲ 25-30 ಜನರಿಗೆ 16.35 ಲಕ್ಷ ಕೋಟಿಯನ್ನು ಅವರಿಗೆ ರೈಟ್ ಅಪ್ ಮಾಡ್ತಾರೆ. ಸಾಲ ಕೈ ಬಿಡುವಂಥ ತೀರ್ಮಾನವನ್ನು ಭಾರತ ಸರ್ಕಾರ ಬ್ಯಾಂಕ್ಗಳಿಗೆ ನಿರ್ದೇಶನ ಕೊಟ್ಟು ಮಾಡಿಸ್ತಾರೆ. ಯಾವುದು ದುಡ್ಡು? ನರೇಂದ್ರ ಮೋದಿ ಮನೆಯದ, ಅಥವಾ ಸಿದ್ದರಾಮಯ್ಯನ ಮನೆಯದ, ಅಥವಾ ಅಮಿತ್ ಶಾ ಮನೆಯದ? ಯಾರಪ್ಪನ ಮನೆ ದುಡ್ಡಿದು? ದೇಶದ ಜನ ಪೈಸೆಯನ್ನು ತೆರಿಗೆ ರೂಪದಲ್ಲಿ ತುಂಬಿರ್ತಕ್ಕಂಥ ಹಣವನ್ನು ಕೇವಲ ಯಾರೋ ಆಪ್ತ ಉದ್ದಿಮೆದಾರರಿಗೆ ನೀವು ನೀಡೋದಾದರೆ ನಿಮ್ದು ಯಾವ ಸೀಮೆ ಸರ್ಕಾರ ರೀ? ನೀವೇನು ದೇಶ ಕಟ್ಟೋರ? ಜನಸಾಮಾನ್ಯರನ್ನ ಬದುಕನ್ನು ಉತ್ತಮಗೊಳಿಸೋರ? ಜನಸಾಮಾನ್ಯ ಲೂಟಿ ಮಾಡೋರು? ಬರೀ ಭಾರತ್ ಮಾತಾಕಿ ಹೇಳೋದಷ್ಟೇ ನೀವು. ಆದರೆ ಜನಸಾಮಾನ್ಯರಿಗೂ ನಿಮ್ಮ ಬಜೆಟ್ಗೂ ಎಲ್ಲಿದೆ? ನೀವು ಕೇವಲ ಉದ್ದಿಮೆದಾರರು, ಕಾರ್ಪೊರೇಟ್ ಕಂಪನಿಗಳೇನಿದ್ದಾವೆ ಅವ್ರ ಹಿತರಕ್ಷಣೆಯೇ ನಿಮ್ಮ ಕಾರ್ಯಕ್ರಮ ಆಗಿದೆ. ಇದರಿಂದ ಏನೂ ಲಾಭ ಆಗೋದಿಲ್ಲ. ಆ ಕಾರಣಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳೋದು ಏನು ಅಂದರೆ, ಜನಸಾಮಾನ್ಯರು ಇದನ್ನು ಕ್ಷಮಿಸಬಾರ್ದು, ರೈತರು ಇದನ್ನು ಕ್ಷಮಿಸಬಾರ್ದು, ಕಾರ್ಮಿಕರು, ದಲಿತ ಸಮುದಾಯಗಳು ಇದನ್ನು ಕ್ಷಮಿಸಬಾರ್ದು. ಇದರ ವಿರುದ್ಧ ಸಿಡಿದೇಳಬೇಕು. ಯಾರೂ ದೇಶ ಕಟ್ಟಕ್ಕೆ ಬಂದಿಲ್ಲ, ಯಾರೂ ರಾಜ್ಯ ಕಟ್ಟಕ್ಕೆ ಬಂದಿಲ್ಲ. ಎಲ್ಲ ರಾಜಕೀಯ ಅಧಿಕಾರ, ರಾಜಕೀಯ ಕಾರ್ಯಕ್ರಮಗಳ ಕೆಳಗಡೆ ತಾವು ಆ ಅಧಿಕಾರದ ಎಂಜಾಯ್ ಮಾಡಲಿಕ್ಕೆ
ಏನು ಬಹಳ ದೊಡ್ಡ ಮೊತ್ತದ ಹಣ ಸಾರ್ವಜನಿಕರದಿದೆ. ಇದನ್ನು ನಾಜೂಕಾಗಿ ತಗೊಂಡೋಗ್ಲಿಕ್ಕೆ ರಾಜಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಿದರೆ ಬಿಟ್ಟರೆ ಇನ್ಯಾವುದೇ ಉದ್ದೇಶ ಇವ್ರು ಯಾರಿಗೂ ಇಲ್ಲ. ಸೇವೆ ಮಾಡೋಕ್ಕೆ ಯಾರೂ ಬಂದಿಲ್ಲ. ಸೇವೆ ಅಂದರೆ ಅರ್ಥನೇ ಗೊತ್ತಿಲ್ಲದಂಥ ಜನ ಇವತ್ತು ರಾಜಕಾರಣಕ್ಕೆ ಬಂದಿದ್ದಾರೆ. ಸೇವೆ ಅಂದರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಶುರುವಾಯಿತು. ಗಾಂಧಿ ಟೋಪಿ ಹಾಕ್ಕೊಂಡು ಖಾದಿ ಬಟ್ಟೆಗಳನ್ನು ಹಾಕ್ಕೊಂಡು ನಾನು ತನು ಮನವನ್ನು ಈ ನಾಡು ಈ ದೇಶ ಜನರಿಗೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅಂತ ಬಂದು ಸುಮಾರು 70ರ ದಶಕ ಕಳೆಯೋವರೆಗ ಆ ತಲೆಮಾರು ಇತ್ತು. ನಂತರದಲ್ಲಿ ಬಂದಿದ್ದು ಆ ತಲೆಮಾರು ಹೋದ ಮೇಲೆ ಎಲ್ಲ ಲೂಟ್ ಮಾರೋ ಕಂಪನಿಗಳಿಗೆ ಸೇರಿದಂಥ ಕಾಂಗ್ರೆಸ್, BJP, JDS ಹೀಗೆ ಬ್ಯಾನರ್ಗಳನ್ನ ಇಟ್ಕೊಂಡು ಇವರು ಬಂದಿದ್ದಾರೆ ಬಿಟ್ಟರು ಇವ್ರು ಯಾರು ಸೇವೆಗಲ್ಲ. ನಾವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ ಈ ರಾಷ್ಟ್ರೀಯ ಪಕ್ಷಗಳನ್ನು ಜನ ತಿರಸ್ಕಾರ ಮಾಡಿ, ಈಗ ನಾವು ಕೂಡ ಇದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಾದೇಶಿಕವಾಗಿ ನಾಡಿನ ಜಲ, ನೆಲ, ಭಾಷೆ, ಜನರ ಬದುಕು ಇದಕ್ಕೆ ಸಂಬಂಧಪಟ್ಟಂಥ ಪ್ರಾದೇಶಿಕವಾದ ಚಿಂತನೆ ಇವತ್ತು ಅತ್ಯಂತ ಅವಶ್ಯಕತೆ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ಜನ ಇದನ್ನು ಮಾನ್ಯ ಮಾಡಿ ಅದನ್ನು ತಿರಸ್ಕಾರ ಮಾಡಿ ಈ ದಿಕ್ಕಿನಲ್ಲಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. ಇಲ್ಲದೇ ಇದ್ದರೆ ಈ ದೇಶ ಬರೀ ಪಾಕಿಸ್ತಾನ ತೋರಿಸಿ, ಯಾರೋ ಮುಸಲ್ಮಾನರು ತೋರಿಸಿ ಇವರು ಆಡಳಿತ ಮಾಡೋದು ಸೇಫರ್ ಸೈಡ್ ಅಂತ ತಿಳ್ಕೊಂಬಿಟ್ಟಿದೆ. ಇದಕ್ಕೆ ಇದು ಯಾವುದು ನಮ್ಮ ಬಡತನಕ್ಕೆ, ನಮ್ಮ ದಾರಿದ್ರ್ಯಕ್ಕೆ ಇದು ಯಾವುದು ಸಮಸ್ಯೆಗೆ ಪರಿಹಾರ ಅಲ್ಲ. ಹಾಗಾದರೆ ಚೈನಾ ತೋರಿಸಿ ಮಾತಾಡಲಿ, ಅಮೇರಿಕಾ ತೋರಿಸಿ ಮಾತಾಡಲಿ, ಯುರೋಪಿನ ರಾಷ್ಟ್ರಗಳಿದ್ದಾವೆ ತೋರಿಸಿ ಮಾತಾಡಲಿ, ಅವು ನಮಗೆ ಮಾಡಲ್ಲ ಆಗಬೇಕೇ ಹೊರತು ಅವರಿಗೆ ನಾವು ಚಾಲೆಂಜ್ ಆಗಬೇಕೇ ಹೊರತು ಅದ್ಯಾವುದೋ ಬಡ ದೇಶವನ್ನು ಇಟ್ಟುಕೊಂಡು ನೀವು ಪದೇ ಪದೇ ಜನಾಂಗದ ಭಾಷೆ ಅಥವಾ ದ್ವೇಷ, ಧರ್ಮದ ದ್ವೇಷಗಳನ್ನು ಹುಟ್ಟಾಕೋದು ಸರಿಯಲ್ಲ. ಈ ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖ ಅಷ್ಟೇ. ಯಾರಿಗೂ ಯಾವ ತತ್ವದ ಬದ್ಧತೆ ಇಲ್ಲ. ಈಗ ಉದಾಹರಣೆ, ಎಮರ್ಜೆನ್ಸಿ ಕಳೆದ ಮೇಲೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ವಿರುದ್ಧ ಚಳವಳಿ ಮಾಡ್ತಾ ಇದ್ವಿ, ಕಾಂಗ್ರೆಸ್ಸಿಗೆ ಧಿಕ್ಕಾರ ಹೇಳ್ತಾ ಇದ್ವಿ. ಇವತ್ತು ಅವ್ರದ್ದು ನೀತಿ ಏನೋ, ಕಾಂಗ್ರೆಸ್ ಅನಿವಾರ್ಯ, ಅಧಿಕಾರ ಸಿಗುವಂಥ ಕಾರ್ಯಕ್ರಮ ಅವ್ರ ಕೈಗೆ ಬಂದಿದೆ. ಹೀಗಾಗಿ ಇವತ್ತಿನ ದೇವೇಗೌಡರು ನರೇಂದ್ರ ಮೋದಿಯವ್ರನ್ನ ಹೊಗಳಿ ಬಿಸಾಕ್ತಾ ಇದ್ದಾರೆ. ಉದ್ದೇಶ ಏನು? ಅವ್ರ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ಅವ್ರ ಸೊಸೆದರಿಗೆ ಅಧಿಕಾರ ಬರಬೇಕು ಅಂತ ಹೇಳಿ ಅವ್ರಿಗೆ ಅಧಿಕಾರ ತಂದು ಕೊಡಲಿಕ್ಕೆ ಇವತ್ತು ಈ ರೀತಿಯ ಸ್ಟ್ರಾಟಜಿಯನ್ನು ಮಾಡ್ತಾರೆ. ಆದರೆ ಜಾತ್ಯತೀತ ಎಲ್ಲೋಯ್ತು? ಯಾರಿಗೂ ಜಾತ್ಯತೀತ ಇಲ್ಲ, ಯಾರಿಗೂ ಸತ್ಯ ನ್ಯಾಯದ ಬಗ್ಗೆ ಯಾರಿಗೂ ಬೇಕಾಗಿಲ್ಲ. ಎಲ್ಲರಿಗೂ ಒಂದು ಪಾಯಿಂಟ್, ಪವರ್ನ ಹಿಡಿಯೋದಕ್ಕೆ ಅಷ್ಟೇ ಸೀಮಿತ ಆಗಿದೆ. ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ಇದನ್ನು ಬದಿಗಿಟ್ಟು ಈ ರಾಷ್ಟ್ರೀಯ ಪಕ್ಷಗಳಿಂದ ಯಾವುದೇ ಕಾರಣಕ್ಕೆ ಸಾಧ್ಯವೇ ಇಲ್ಲ. ಹೊಸದಾದಂಥ ತರಬೇತಿ ಹೊಂದಿದಂಥ, ನಾಡನ್ನು ರಕ್ಷಣೆ ಮಾಡುವಂಥ ಹಿತಾಸಕ್ತಿಯನ್ನು ಹೊಂದಿದಂಥ ಜನರು ಒಕ್ಕೂಡಿ ಈ ದಿಕ್ಕಲ್ಲಿ ಆಲೋಚನೆ ಮಾಡಿ ಕೆಲಸ ಮಾಡಬೇಕಂತೇಳಿ ಈ ನಾಡಿನ ಜನರಿಗೆ ನಾನು ಮನವಿ ಮಾಡ್ತೀನಿ. ರಾಜ್ಯ ಸರ್ಕಾರವೂ ಕೂಡ ರೈತರಿಗೆ ಏನು ಬಜೆಟ್ ಕೊಡ್ತಾರೆ ಅನ್ನೋದನ್ನ ಸೊನ್ನೆ. ರಾಜ್ಯ ಸರ್ಕಾರ ರೈತರಿಗೆ ಏನು ಕೊಟ್ಟಿದೆ ಅಂದರೆ ಸೊನ್ನೆ. ಆದರೆ ಬಜೆಟಲ್ಲಿ ಅಲೋಕೇಟ್ ಯಾವುದೋ ಟ್ರ್ಯಾಕ್ಟರ್ ಕಂಪ್ನಿಗೆ ಸಬ್ಸಿಡಿ ಕೊಡಲಿಕ್ಕೆ, ಯಾವುದು ಮಿಷನರಿಗಳಿಗೆ ಸಬ್ಸಿಡಿ ಕೊಡಲಿಕ್ಕೆ, ಪೆಸ್ಟಿಸೈಡ್ ಕಂಪನಿಗೆ ಸಬ್ಸಿಡಿ ಕೊಡಲಿಕ್ಕೆ, ಫರ್ಟಿಲೈಸ್ನವ್ರಿಗೆ ಸಬ್ಸಿಡಿ ಕೊಡಲಿಕ್ಕೆ, ಇದು ಅಷ್ಟೇ ಕಾರ್ಯಕ್ರಮ ಬಿಟ್ಟರೆ ರೈತನಿಗೇನು ಸಂಬಂಧ? ರೈತನಿಗೆ ಬೆಲೆ ಹೊರೆಯನ್ನು ಕಮ್ಮಿ ಮಾಡಲಿಕ್ಕೆ ಸಬ್ಸಿಡಿ ಅಂತ ಹೇಳಿ, ಆದರೆ ಅದೇ ಪೆಸ್ಟಿಸೈಡ್ನ ಹಿಡ್ಕೊಂಡು ಮಾರುಕಟ್ಟೆಯಲ್ಲಿ ಬಂದು ಕೇಳಿ ಅದಕ್ಕಿಂತ ಇನ್ನೂ 10 ರೂಪಾಯಿ ಕಮ್ಮಿ ಕೊಡ್ತಾನೆ. ಇಲ್ಲಿ ಫಿಕ್ಸ್, ವ್ಯವಹಾರ ಫಿಕ್ಸ್. ಯಾರೋ ರಾಜಕಾರಣಿ ಅಧಿಕಾರಿಗಳು ಸೇರಿ ರೈತರ ಹೆಸರಿನಲ್ಲಿ ಲೂಟಿ ಮಾಡೋದು.
ಇದಕ್ಕೂ ರೈತನಿಗೂ ಸಂಬಂಧ ಏನು? ಏನೇನೂ ಸಂಬಂಧ ಇಲ್ಲ. ಇದು ಲೂಟಿ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಅಷ್ಟೇ, ಸರ್ಕಾರ, ಅಧಿಕಾರಿ ಮತ್ತು ರಾಜಕಾರಣಿಗಳಿಗೆ. ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಮತ್ತೆ ಪ್ರಾದೇಶಿಕ ಪಕ್ಷಗಳನ್ನ ನೀವು ಏನಾದರೂ ರೈತ ಸಂಘಟನೆಗಳೆಲ್ಲ ಸೇರಿ ಮಾಡೋ ಚಿಂತನೆ ಇದೆಯಾ? ಆ ಥರ ಏನಾದರೂ ನಿಮ್ಮ ಉದ್ದೇಶ? ಪ್ರಾದೇಶಿಕ ಚಿಂತನೆಗಳಂದ್ರೆ ರೈತರ ಖಂಡಿತ ಸರ್, ಇದೆ ಸರ್. ಯಾಕೆ ಅಂದರೆ ಇವತ್ತು ನಮ್ಮ ಜೊತೆಯಲ್ಲಿ ಮೋಹನ್ ರಾಜ್ ಇದ್ದಾರೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಮತ್ತು ಹುಡುಗ. ಹಾಗಾಗಿ ಎಲ್ಲ ಸರ್ಕಾರಗಳನ್ನು ನೋಡಿದ್ದೀವಿ. ಈಗ ಕಾಂಗ್ರೆಸ್ ಬೇಡ ನಾಳೆ ಅಂದರೆ ಅನಿವಾರ್ಯ ಪರಿಸ್ಥಿತಿ ನಮಗೆ BJP ಅವಶ್ಯಕತೆಯೇ. BJP ಬೇಡ ಅಂದರೆ ಅನಿವಾರ್ಯನ ಕಾಂಗ್ರೆಸ್ಸು. ಈ ನಡುವೆ ನಮಗಿರ್ತಕ್ಕಂಥ ಆಪ್ಷನ್ಸ್ ಇವ್ರು ಯಾವ್ರಿಗೂ ಯಾವುದೇ ಕಮಿಟ್ಮೆಂಟ್ ಇಲ್ಲ. ಈಗ ಭಾಷೆ ಬಗ್ಗೆ ಮೊನ್ನೆ ಈಗ 4 ದಿವಸದ ಹಿಂದ್ಗಡೆ 4-5 ದಿವಸದ ಹಿಂದೆ ವಿಧಾನಸಭೆಯಲ್ಲಿ ಚರ್ಚೆ ಬರ್ತದೆ ಭಾಷೆ ದ್ವಿಭಾಷಾ ನೀತಿ ಬಗ್ಗೆ. ಆಗ ಅಲ್ಲಿ ಪ್ರಶ್ನೆಗೆ ಶಿವಕುಮಾರ್ ಆನ್ಸರ್ ಮಾಡ್ತಾರೆ, ಸ್ವಲ್ಪ ನಾವು ರಾಹುಲ್ ಗಾಂಧಿಯವ್ರನ್ನ ರಾಷ್ಟ್ರೀಯ ನಮ್ಮ ಹೈಕಮಾಂಡನ್ನು ಕೇಳಿಬಿಟ್ಟು ನಾವು ತೀರ್ಮಾನ ಹೇಳ್ತೀವಿ. ರಾಷ್ಟ್ರೀಯ ಹೈಕಮಾಂಡಿಗೂ ಕನ್ನಡ ಭಾಷೆಗೂ ಏನು ಸಂಬಂಧ? ಏನು ಅವರು ಹೇಳ್ಬೇಕೇನೋ ಕನ್ನಡ ಭಾಷೆ ಬಗ್ಗೆ? ಅಮಿತ್ ಶಾ BJPಯಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಹೈಕಮಾಂಡ್ಗಳು ಅದೇ ಹೇಳ್ಬೋದು. ಹಾಗಾಗಿ ಇದರಲ್ಲಿ ಯಾವುದೇ ಬದ್ಧತೆಗಳಿಲ್ಲ, ಯಾವುದೇ ಸ್ಪಷ್ಟತೆಗಳಿಲ್ಲ. ಈಗ ಕಾಂಗ್ರೆಸ್ನವ್ರು ಪಾದಯಾತ್ರೆ ಮಾಡ್ತಾರೆ, ಮೇಕೆದಾಟು ನಾವು ಏನು ಅಲ್ಲಿಗೆ ಒಂದು ಅಣೆಕಟ್ಟೆ ಕಟ್ಟಿ ನೀರನ್ನು ಸ್ಟೋರೇಜ್ ಮಾಡಿ ಬೆಂಗಳೂರು ಸುತ್ತಮುತ್ತ ಕರ್ನಾಟಕಕ್ಕೆ 26 TMC ನೀರು ಆಯಿತು. ಈಗೇನಪ್ಪ ಶಿವಕುಮಾರ ಏನು ಮಾಡ್ತೀರಿ? ಅವ್ರು ಪರ್ಮಿಷನ್ ಕೊಡಬೇಕು, BJP ಅವರು ಅಲ್ಲಿ ಪರ್ಮಿಷನ್ ಕೊಡಿಸಿ ಹಾಗಂತ ಚಳುವಳಿ ಮಾಡಬೇಕಾಗಿತ್ತು. ನಮಗೆ ಅಲ್ಲಿ ಡೆಲ್ಲಿಯವ್ರಿಗೆ ಪರ್ಮಿಷನ್ ಕೊಟ್ಟರೆ ನಾವು ಆವತ್ತು ಮಾರನೇ ದಿವಸ ಅಡಿಗೆಲ್ಲ ಹಾಕ್ತೀವಿ, ಕೆಲಸ ಶುರು ಮಾಡ್ತೀವಿ ಅಂತ ಮಾಡಬೇಕಾಗಿತ್ತು. ಮಾದಾಯಿದು ನಮ್ಮ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ಅದನ್ನು ನಾವು ಎಲ್ಲ ಕೆಲಸಗಳನ್ನು ಪೂರೈಸಿಬಿಡ್ತೇವೆ. ಅದೇ ಮಾದಾಯಿ ಪ್ರಶ್ನೆ ಬಂದರೆ ಇಲ್ಲ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಡೆಲ್ಲಿಯವರು ಅಂದರೆ ಏನು ಅರ್ಥ? ಏನು ರಾಜಕಾರಣಕ್ಕೋಸ್ಕರನೇ ನೀವು ಅಧಿಕಾರಕ್ಕೋಸ್ಕರನೇ ಸುತ್ತಿ ಬಳಸಿ ನಿಮ್ಮ ಈ ಎಲ್ಲ ಪ್ರಯತ್ನಗಳಾಗೋದಾದರೆ ಅದಕ್ಕೇನಾರ ಅರ್ಥ ಇದೆಯಾ? ಯಾವುದೇ ಅರ್ಥ ಸ್ಪಷ್ಟತೆ ಆಗಿಲ್ಲ. ಏನು ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡೋ ಚಿಂತನೆ ಇದೆಯೋ ಇಲ್ಲೋ ಅನ್ನೋದು ಖಂಡಿತ ಇದೆ ಸರ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಯಾಕೆ ಅಂದರೆ ಈ ಎಲ್ಲ ರಾಜಕೀಯ ರಾಷ್ಟ್ರೀಯ ಪಕ್ಷಗಳಿಗೆ ಭಾಷೆಯ ಬಗ್ಗೆ ಸ್ಪಷ್ಟತೆ ಇಲ್ಲ. ದ್ವಿಭಾಷಾ ನೀತಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ರಾಜಕೀಯ ಪಕ್ಷಗಳಿಗೆ ಸ್ಪಷ್ಟತೆ ಇಲ್ಲ. ಜಲದ ಬಗ್ಗೆ ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ, ಗಡಿ ಬಗ್ಗೆ ಕಮಿಟ್ಮೆಂಟ್ಗಳಿಲ್ಲ. ಹಾಗಾಗಿ ಜನರ ಬಗ್ಗೆನೂ ಕೂಡ ನಿಮ್ಮನ್ನು ತಲಾ ಆದಾಯ ಫಾರ್ ಹೆಡ್ ಈ ವರ್ಷ ಇಷ್ಟಿದ್ರೆ ಮುಂದಿನ ವರ್ಷ ಇಷ್ಟು ಹೈಕ್ ಆಗುತ್ತೆ, ನಮ್ಮ ಕಾರ್ಯಕ್ರಮಗಳ ಮೂಲಕ ನಿನ್ನ ತಲಾ ಆದಾಯವನ್ನು ಹೆಚ್ಚು ಮಾಡ್ತೀವಿ ಅಂತಕ್ಕಂಥ ಯಾವ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ? ಏನು ಕಾರ್ಯಕ್ರಮಗಳಿದೆ? ಏನೇನೂ ಇಲ್ಲ. ಜನರ ಬದುಕಿಗೂ ಅವರ ಆಡಳಿತಕ್ಕೂ ಏನೂ ಸಂಬಂಧ ಇಲ್ಲ. ಹೀಗಾಗಿ ಅನಿವಾರ್ಯ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ. ನಾವೆಲ್ಲ ಸಂಘಟನೆಗಳು, ಉಳಿದಂಥ ರಾಜಕೀಯ ಪಕ್ಷಗಳು ಅಂದರೆ ಪಕ್ಷಗಳು ಯಾರ್ಯಾರು ಸಣ್ಣ ಪುಟ್ಟ ಸಂಘಟನೆಗಳು ಪಕ್ಷಗಳಿದೆಯೋ ಎಲ್ಲರನ್ನ ಒಂದೇ ಬ್ಯಾನರ್ ಕೆಳಗಡೆ ತರುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ರಾಜ್ಯವನ್ನು ಎಲ್ಲ ಕಡೆ ಈ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಬರುವ 28ರ ಟಾರ್ಗೆಟ್ 28 ಅಂತ ಹೇಳಿ ನಾವು ಪ್ರಾದೇಶಿಕ ಪಕ್ಷದೊಂದಿಗೆ ನಾವು ಚುನಾವಣೆಯನ್ನು ಎದುರಿಸಲಿಕ್ಕೆ ತಯಾರಾಗ್ತೀವಿ. ಕಾರ್ಯಕರ್ತರು ಈಗ ಒಂದು ಸಭೆ ಇದೆ,
ಆ ಸಭೆಯಲ್ಲಿ ಎಲ್ಲ ಬಂದು ಭಾಗವಹಿಸ್ತಾರೆ. ಹಳ್ಳಿಯಿಂದ ನಾಷ್ಟ ಮಾಡಿ ಹೊರಡಬೇಕಲ್ಲ, ಹಾಗಾಗಿ ಅಡವಾಗಿ ಹೊರಡ್ತಾರೆ. ಸರ್ಕಾರ ಕೃಷ್ಣ ಹೋರಾಟದಿಂದಾಗಿ ನೀವು ಅಲ್ಲಿ ಹೋರಾಟಗಳನ್ನು ಮಾಡಿಲ್ಲ, ಇಲ್ಲಿನೂ ಹೋರಾಟಗಳನ್ನು ಮಾಡಿಲ್ಲ. ಕೃಷ್ಣಗೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ರೈತ ಸಂಘಟನೆಗಳು? ನೋಡಿ ಸರ್, ವೈದ್ಯನಾಥ್ ಪಾಟೀಲ್ ಇಲ್ಲ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇಲ್ಲ, ಆದರೆ 99ರಲ್ಲಿ ಆಲಮಟ್ಟಿ ಹೈಟ್ 24ಕ್ಕೆ ಆಗಬೇಕು, ಇಲ್ಲದೆ ಇದ್ದರೆ SM ಕೃಷ್ಣ ಅವರೇ ನಾವೇ ತೂಬಿನ ಹೈಟನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿ 1 ತಿಂಗಳ ಕಾಲ ನಾನು ಈ ಪ್ರದೇಶದ ಹಳ್ಳಿಗಳನ್ನು ಸುತ್ತಾಡಿ ನಾವು ಆಲ್ಮಟ್ಟಿ ಹತ್ರ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಸರ್ಕಾರವನ್ನು ಕಮಿಟ್ ಮಾಡಿಸಿದ್ವಿ, 24ಕ್ಕೆ ಹೈಟ್ ಮಾಡ್ತೀವಿ ಅಂತೇಳಿ. ಬಟ್ ನಂತರ ಬಂದಂಥ ಸರ್ಕಾರಗಳು ಬರೀ ಹಸಿ ಸುಳ್ಳನ್ನು ಹೇಳ್ತಾನೆ ಹೊರಟಿದ್ದಾರೆ ಹೊರತು ಇದ್ರ ಬಗ್ಗೆ ನಮ್ಮ ಸರ್ಕಾರ ಇದನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಸರ್ಕಾರಗಳೇ ಬರಲಿಲ್ವಲ್ಲ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳು ಅದಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡ್ತಾ ಇದ್ದಾರೆ. ಯಾಕೆ ಬಿಟ್ಕೊಂಡು ಮುಂದುವರಿಸ್ತಾ ಇದ್ದೀರಿ? ಕಮಿಟ್ಮೆಂಟ್ ಬೇಕು. ಉದಾಹರಣೆ ಹೇಳೋದು ಅಂದರೆ, ಇಲ್ಲೊಬ್ಬ ಆಂಧ್ರದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಇದ್ದ, ಎಂಥ ರೆಡ್ಡಿ, ಅವರಪ್ಪ ರಾಜಶೇಖರ್ ರೆಡ್ಡಿ. ಜಲಯಜ್ಞ ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡು 1.5 ಲಕ್ಷ ಕೋಟಿ ರೂಪಾಯಿಂದು, ಅದು ನಮ್ಮ ತುಂಗಭದ್ರಾ ಇರ್ಬೋದು, ಕೃಷ್ಣ ಇರ್ಬೋದು, ಗೋದಾವರಿ ಇರ್ಬೋದು, ಎಲ್ಲದನ್ನು ಏಕಕಾಲದಲ್ಲಿ ಕೆಲಸವನ್ನು ಟೇಕಪ್ ಮಾಡ್ತಾರೆ. ಯಾಕೆ ಅಂದರೆ ನಾಳೆ ಕೃಷ್ಣ ಟ್ರಿಬ್ಯುನಲ್ ಅವಾರ್ಡ್ ಬರ್ಬೋದು, ಗೋದಾವರಿ ಅವಾರ್ಡ್ಗಳು ಬರ್ಬೋದು. ಆ ಕಾರಣಕ್ಕೆ ಅಂತಾರಾಜ್ಯ ಜಲ ವಿವಾದಗಳಿಗೆ ಪರಿಹಾರ ಏನು ಅಂದರೆ, ಈಗ ನಾವು ಕಾವೇರಿಯಲ್ಲಿ ಕಂಡಿರೋ ಸತ್ಯನೂ ಅಷ್ಟೇ, ಕೃಷ್ಣದಲ್ಲಿ ಕಂಡಿರೋ ಸತ್ಯನೂ ಅಷ್ಟೇ. ಏನು ಸಿಂಪಲ್. ಅವಾರ್ಡ್ಗಳು ಏನು ಬಂತು, ಭಾಳ ಅಷ್ಟು ವರ್ಷಗಳು ವಿಚಾರಣೆಗಳಾಗಿ. ಅಂದರೆ ಕಾವೇರಿಯಲ್ಲಿ ಎಷ್ಟು ಲಕ್ಷ ಎಕರೆ ಪ್ರದೇಶ ನೀವು ನೀರಾವರಿ ಮಾಡ್ಕೊಂಡಿದ್ದೀರಿ, ಕರ್ನಾಟಕದಲ್ಲಿ ಎಷ್ಟು ಮಾಡ್ಕೊಂಡಿದ್ದೀರಿ, ಕೃಷ್ಣದಲ್ಲಿ ಆಂಧ್ರ ತೆಲಂಗಾಣ ಎಷ್ಟು ಮಾಡ್ಕೊಂಡಿದ್ದೀರಿ, ಕರ್ನಾಟಕದಲ್ಲಿ ಎಷ್ಟು ಮಾಡ್ಕೊಂಡಿದ್ದೀರಿ, ಮಹಾರಾಷ್ಟ್ರದಲ್ಲಿ ಎಷ್ಟು ಮಾಡಿದ್ದೀರಿ, ಇದನ್ನೇ ಲೆಕ್ಕ ಇಟ್ಕೊಂಡು ಇದೊಂದು ಜಡ್ಜ್ಮೆಂಟ್. ಅದಕ್ಕೆ ಅವನಿಗೆ ಗೊತ್ತಿತ್ತು, ಅವನು ಡೆವಲಪ್ ಮಾಡ್ದ, ಅವ್ರಿಗೆ ಹೆಚ್ಚು ಪಾಲು ಹೋಯ್ತು ನೀರು, ನಾವು ಮಾಡ್ಕೊಳ್ಳಿಲ್ಲ, ನಮಗೆ ಕಮ್ಮಿ ಆಯಿತು. ಈ ಕಾಮನ್ ಸೆನ್ಸ್ ರಾಜಕೀಯ ಭಾಳ. ನೀರಾವರಿ ಬಗ್ಗೆ ನನಗೆ ಗೊತ್ತು, ನೀರಾವರಿ ಬಗ್ಗೆ ಇಷ್ಟು ಗೊತ್ತು, ಈ ಭಾಷಣ ಹೊಡೆಯ ಅಸ್ಸಾಮಿಗಳಿಗೆ ಈ ಕಾಮನ್ ಸೆನ್ಸ್ ಬೇಕಲ್ಲ. ಈ ಕಾಮನ್ ಸೆನ್ಸ್ ಇಲ್ದಲೇ ಕೆಲಸ ಮಾಡುವಂಥ ರಾಜಕಾರಣಕ್ಕೆ ಏನಾದ್ರು ಅರ್ಥ ಇದೆಯಾ? ನೀರು ಬಿಡ್ತಾರೆ ಆಂಧ್ರಕ್ಕೆ, ಕೃಷ್ಣಾ ನದಿಯಿಂದ. ನಮ್ಮಲ್ಲೇ ಕುಡಿಯೋಕೆ ನೀರಿಲ್ಲ, ನಮ್ಮಲ್ಲಿ ನೀರಿನ ಇದ್ರ ಬಗ್ಗೆ ಕುಡಿಯುವ ಚಂದ್ರಶೇಖರ್ ಅವರು ಎಷ್ಟು ದನಿ ಎತ್ತಲ್ಲ, ಇದ್ರ ಬಗ್ಗೆ ಗಮನ ಇದೆಯೋ ಗೊತ್ತಿಲ್ಲ, ಏನು ಆಗ್ತಾ ಇದೆ ಅಂತ. ಸರ್, ಕಾವೇರಿ ಇರ್ಬೋದು, ನಮ್ಮ ತುಂಗಭದ್ರಾ ಇರ್ಬೋದು, ಕೃಷ್ಣ ಇರ್ಬೋದು, ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಕಮಿಟ್ಮೆಂಟ್ ಇರ್ತಕ್ಕಂಥ ಒಂದು ಸರ್ಕಾರ, ಅದನ್ನು ನಿರ್ವಹಿಸ್ತಕ್ಕಂಥ ಮಂತ್ರಿ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗ. ಇವರಿಗೆ ಈ ಸರ್ಕಾರವನ್ನು ಜಾಗ್ರತೆ ಮಾಡೋದು, ಜನಸಾಮಾನ್ಯರ ನಡುವೆ ಈ ವಿಷಯವನ್ನು ಚರ್ಚೆ ಮಾಡೋದು, ಇದು ಭಾಳ ಮುಖ್ಯ ಆಗಿರುತ್ತೆ. ಇವರೇ ಇಡೀ ನಾಡಿಗೆ ವಂಚನೆ ಮಾಡುವಂಥ ದಿಕ್ಕಿನಲ್ಲಿ ಕೆಲಸ ಮಾಡೋದಾದರೆ ಏನು ಪ್ರಯೋಜನ? ಇವರೇ ಹೇಳ್ದೆ ಕೇಳ್ದಲ್ಲೇ ನೀರು ಬಿಡೋದು. ಈಗ ತುಂಗಭದ್ರಾದಲ್ಲಿ ಒಂದು ದಿವಸ 5 TMC ನೀರು ಬಿಟ್ಬಿಡ್ತಾರೆ. ಈಗ ಅಲ್ಲಿ ಪ್ರಶ್ನೆ ಶುರುವಾಗೈತೆ, ಭತ್ತಕ್ಕೆ ನೀರು ನಾವು ಮಾರ್ಚ್ಗೆ ಕಟ್ ಮಾಡ್ತೀವಿ, ಏಪ್ರಿಲ್ 6ನೇ ತಾರೀಕು ಕೊನೆ ಅಂತ ಹೇಳ್ತಾರೆ. ಅಲ್ಲಿ 20ನೇ ತಾರೀಕುವರೆಗೆ ನೀರು ಬೇಕಾಗತ್ತೆ. ಏನು ಮಾಡೋದು? ಯಾರು 5 TMC ನೀರು ಬಿಡೋಕ್ಕೆ ಹೇಳಿದವರು? ನೀವು ಯಾಕೆ ಬಿಟ್ರಿ? ಇದು ರಾಜಕೀಯವಾಗಿ ತೀರ್ಮಾನಗಳು ಒಂದಿಷ್ಟು ಭದ್ರವಾಗಿ ಬೇಕಾಗತ್ತೆ. ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಇದ್ದವ್ರ ಕೈನಲ್ಲಿ ಅಧಿಕಾರ ಇದ್ದರೆ ಇದೇ ನಷ್ಟವನ್ನು ಎಲ್ಲ ಕಡೆ ಅನುಭವಿಸ್ಬೇಕು. ಈಗ ಇದು ಹೊರತಾಗಿ ಒಂದು ಬಜೆಟ್ ಸೆಷನ್ ನಡೆಯತೈತಿ,
ಅಲ್ಲಿ ಸುಮಾರು ಚರ್ಚೆ ತಾವು ಗಮನಕ್ಕೆ ಬಂದಿರಬೇಕು. ಈ ಹಲಾಲ್ ಬಜೆಟ್ ಅದೇ ವಿಷಯಗಳಲ್ಲಿ ಅದು ಮುಸಲ್ಮಾನರ ಪರವಾಗಿ ಅನ್ನುವಂಥ ವಿಷಯ, ಇದು ಇಲ್ಲ ಇದೇ ಹೆಚ್ಚಿನ ಬಗ್ಗೆ ಆ ವಿಷಯ ಬಗ್ಗೆ ತಮ್ಮದು ಒಂದು ರಾಜಕೀಯ ಇದುವಾಗಿ ಹೋರಾಟಗಾರರಾಗಿ ತಮ್ಮದು ಏನೋ ವಿಷಯ ಈ ಹಲಾಲ್ ಬಜೆಟ್ ಇದೇ ಬಗ್ಗೆ ಚಿಂತನೆ ನಡೆದಿಲ್ಲ ಬಜೆಟ್ನಲ್ಲಿ. ನೋಡಿ, ಇಲ್ಲಿ ಸಂಪೂರ್ಣವಾಗಿ ವಿರೋಧ ಪಕ್ಷ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಅದು ತನ್ನ ಜವಾಬ್ದಾರಿಯನ್ನು ಸಂಪೂರ್ಣ ಫೇಲ್ಯೂರ್ ಆಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಅದು ಆಡಳಿತ ಪಕ್ಷ ಏನು ತಪ್ಪು ಮಾಡಿದೆಯೋ ಅದನ್ನು ಹಿಡಿದು ಕಟ್ಟಾಕೋದಕ್ಕೆ ಸಾಧ್ಯವೇ ಆಗದೆ ಭಾಳ ಆರಾಮಾಗಿ ಸರ್ಕಾರ ತಮ್ಮ ಬಿಲ್ಗಳನ್ನು ಪಾಸ್ ಮಾಡಿಕೊಂಡು ಬೆಂಗಳೂರು ಕಡೆಗೆ ಹೊರಟರು. ಇವತ್ತೂ ಕೂಡ ಮಾನ್ಯ ಸಿದ್ದರಾಮಯ್ಯ ಎಷ್ಟು ಈಸಿಯಾಗಿ ವಿರೋಧ ಪಕ್ಷಗಳಿಗೆ ಚಳ್ಳೆಹಣ್ಣು ತಿನ್ನಿಸ್ತಾರೆ ಅಂದರೆ, ಸುಮ್ಮನೆ ನೀವು RSSನವರು ನೀವು ಗಲಾಟೆ ಮಾಡೋರ್ರಿ ಅಂತ ಹೇಳಿ ಸುಮ್ಮನೆ ಒಂದು ಮಾತು ಹೇಳಿರು, ಬರೀ ಅದನ್ನೇ ಗದ್ದಲ ಮಾಡ್ಕೊಂಡು ಕೂತ್ಕೊಂಡ್ರೆ ಹೊರ್ತು ಇದ್ದು ಕೆಲಸ ಎಲ್ಲ ಅವ್ರು ಪಾಸ್ ಮಾಡ್ಕೊಂಡು ಆರಾಮಾಗಿ ಅವ್ರ ಕೆಲಸ ಮಾಡ್ತಾರೆ. ಅಂದರೆ ವಿರೋಧ ಪಕ್ಷಕ್ಕೆ ಯಾವ ರೀತಿ, ಯಾವುದು ಮಹತ್ವ, ಯಾವ ವಿಷಯದಲ್ಲಿ ಸರ್ಕಾರವನ್ನು ಕಟ್ಟಾಕಬೇಕು, ಈ ಒಂದು ಸಾಮಾನ್ಯ ಜ್ಞಾನ ಇಲ್ಲದಂಥ ವಿರೋಧ ಪಕ್ಷ ಆಗ್ಬಿಟ್ಟೈತೆ. ಹಾಗಾಗಿ ಭಾಳ ಸರಳವಾಗಿ ಅದು ಏನಿಲ್ಲ, ಇವ್ರನ್ನ ದಿಕ್ಕು ತಪ್ಪಿಸ್ಬೇಕಾದ್ರೆ ವಿರೋಧ ಪಕ್ಷದವ್ರಿಗೆ ಆ ಮುಸಲ್ಮಾನರ ಸುದ್ದಿನೋ ಅಥವಾ RSS ಸುದ್ದಿನ ಎತ್ತಿಬಿಟ್ರೆ ಸಾಕು, ಎಲ್ಲ ಈ ಕಡೆಗೆ ಹೋಗ್ತಾರೆ, ಅವ್ರ ಕೆಲಸ ಮಾಡ್ಕೊಂಡು ಆರಾಮಾಗಿ ಹೋಗ್ತಾರೆ. BJPಯವರು ಮುಸಲ್ಮಾನರನ್ನು ಬೈಲಿ ಅಂತ ಹೇಳಿ ಅವರು ಚಿತಾವಣೆ ಮಾಡ್ತಾರೆ, ಇವರು ಬಾಯಿ ಬಡ್ಕೊಂಡು ಕೂಗಾಡ್ತಾರೆ. ಕಾಂಗ್ರೆಸ್ ಓಟು ಕಾಂಗ್ರೆಸ್ಸಿಗೆ, BJP ಓಟು BJPಗೆ. ಇದನ್ನು ಭಾಗ ಮಾಡ್ಕೊಂಬಿಟ್ಟವ್ರೆ. ಕಾಯಮ್ಮಾಗಿ BJPಯವರು ಮುಸಲ್ಮಾನರ ಓಟನ್ನು ನಮಗೆ ಹಾಕಿಸ್ಬೇಕು ಅಂತ ಹೇಳಿ ಅವ್ರು ಕಾಯಮ್ಮಾಗಿ ಅದನ್ನೇ ಮಾಡಿಸ್ತವ್ರೆ, ಇವರು ಅದೇ ಮಾಡ್ತಾ ಇದ್ದಾರೆ. ಸಂಪೂರ್ಣ ಬರ 36,000 ಕೋಟಿ ರೂಪಾಯಿ ಬೆಳೆ ನಷ್ಟ ಆಗಿದೆ, ನಮಗೆ ಕೊಡಬೇಕಂತ ಹೇಳಿ ಸೆಂಟ್ರಲ್ಲಿಗೆ ಮನವಿ ಮಾಡ್ತಾರೆ. ಅದೇ ಸರ್ಕಾರ ಅವ್ರು ಕೊಡೋದಿಲ್ಲಪ್ಪ. ಅವಾಗೇನು ಮಾಡ್ತಾರೆ, ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ತಾರೆ. ಸುಪ್ರೀಂ ಕೋರ್ಟ್ ಹೇಳ್ತೀಯನ್ರಿ, ರೈತರು ಅಷ್ಟೊಂದು ಬೆಳೆ ನಷ್ಟ ಆದರೂ ಕೇಂದ್ರದವರು ನೀವೊಂದು ಸಹಾಯ ಮಾಡಿಲ್ವಲ್ಲ, ಯಾಕೆ ಕೊಡಿ, ಸುಮ್ಮನೆ ಕೊಡಿ ಅಂತ ಹೇಳುತ್ತೆ. ಅವರು 3,400 ಕೋಟಿ ಕೊಡ್ತಾರೆ. ಅದರಲ್ಲೇ ಕರ್ನಾಟಕ ಸರ್ಕಾರ ರೈತರಿಗೆ 3 ಕಾಸು ಹಾಕಿ ತನ್ನ ಜವಾಬ್ದಾರಿ ಕಳ್ಕೊಂತಾರೆ. 36,000 ಕೋಟಿ ನಷ್ಟ ಎಲ್ಲಿ? ರೈತರಿಗಾದಂಥ ನಷ್ಟ. ಇದನ್ನ 3,400 ಕೋಟಿ ಅವ್ರು ಕೊಟ್ಟದ್ದನ್ನು ಹಾಕ್ಬಿಟ್ಟು ಕಾಂಗ್ರೆಸ್ನವ್ರ ಕೈ ತೊಳ್ಕೊಂಡು ಕೂತ್ಕೊಳ್ಳೋದಾದ್ರೆ ನಿಮಗೆ ಜವಾಬ್ದಾರಿ ಇದೆಯಾ? ಇದನ್ನು ಮೊನ್ನೆ ಸಿದ್ದರಾಮಯ್ಯ ಮುಖಾಮುಖಿ ಹೇಳಿದ್ದೀನಿ, ನಿಮಗೆ ಜವಾಬ್ದಾರಿ ಇದೆಯಾ? ಜವಾಬ್ದಾರಿ ಇದ್ರೆ ಅವ್ರು 36ರಲ್ಲಿ ನೀವು 18 ಕೊಡ್ಬೇಕಲ್ಲ. 18 ಕೊಟ್ರ ಇಲ್ವಲ್ಲ. ನೀವು ಅವ್ರು ಮಾಡೋ ಅಂತ ಕೆಲಸನೇ ನೀವು ಮಾಡೋರು. ನೀವು ಬಂದು ಕೂಡ ರೈತರಿಗೆ ಏನು ಲಾಭ ಆಯ್ತು? ನೀವು ಅದೇ ಒಂದೇ ನಾಣ್ಯದ 2 ಮುಖ ಅಂತ ಹೇಳಿದೆ. The revolutionary L&T technology eliminates the need for AdBlue, maximizing earnings per ride. Sathi carries more in each ride with its 24% bigger loading area and segment-leading 1,120 kg payload. The Sathi offers the smoothest ride experience along with a modern spacious cabin, bigger tires and superior ground clearance. With its superior mileage and industry-first 5-year 2 lakh kilometer warranty, the Sathi elevates the ownership experience. Shattering the perils of the older generations, it is time to show real strength and lead from the front. Ashok Leyland Sathi, Mera Hathi.